ನೀವು ಕೆಲಸ ಮಾಡಬೇಕಾಗಿತ್ತು, ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರೂ ಮಾಡ್ತಾ ಇಲ್ಲ. ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ಲಿ ರಸ್ತೆ ಗುಂಡಿ ಬುದ್ಧಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ, ಹಣನೂ ಬಿಡುಗಡೆ ಮಾಡಿಲ್ಲ. ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಪದೇ ಪದೇ ಹೇಳ್ತಾನೆ ಇದ್ದೀರಿ. ಈಗ ನಿಮ್ಮ ಲೆಕ್ಕದಲ್ಲಿ 5,000 ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತ. ನೀವು 5,000 ಕೋಟಿ ಡಾಂಬರೀಕರಣ ಮಾಡಿದರೆ ರಸ್ತೆಗಳು ಯಾಕೆ ಗುಂಡಿಗಳು ಬಿಡ್ತಾ ಇದೆ? ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ. ನಿಮ್ಮ ಟೆಂಡರ್ ಪ್ರಕಾರ 5,000 ಕೋಟಿ ಈ ಕಳಪೆ ಕಾಮಗಾರಿ ಮಾಡಿದ್ದೀರಾ, ಅದಕ್ಕೆಲ್ಲ ಹೊರಟೋಗಿದೆ. ಲಂಚ ಹೊಡೆದಿದ್ದೀರಾ, 60% ಲಂಚ ಹೊಡೆದಿದ್ದೀರಾ, ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲ ರಸ್ತೆಗಳಿಗೆ ಡಾಂಬರೀಕರಣ ಇವತ್ತೇ ಶುರು ಮಾಡಿದ್ದೀನಿ. ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ, ಅದರಿಂದ ಏನು ನಯಾ ಪೈಸನೂ ಉಪಯೋಗ ಆಗಲ್ಲ. ನೀವು ಇವತ್ತು ಗುಂಡಿ ಮುಚ್ಚಿದ ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ. ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳು BMTC ಬಸ್ಗಳು ಬೇಗ ಇದೆ, 19 ಕಿಲೋಮೀಟರ್ ಇರಬೇಕಾಗಿತ್ತು, ಈಗ ಅದು 10 ಕಿಲೋಮೀಟರ್ ಬಂದಿದೆ, 9 ಕಿಲೋಮೀಟರ್ ಕಡಿಮೆ ಆಗಿದೆ. BMT ಬಸ್ಗಳಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ, ಕಾರುಗಳಲ್ಲೂ ಓಡೋಕ್ಕಾಗ್ತಾ ಇಲ್ಲ, ಮೋಟ್ರ್ ಬೈಕಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದೆ. ಇಂಥ ಮಾತೆತ್ತಿದ್ರೆ ನಾನು ITBT ಅವರು ಪ್ರಶ್ನೆ ಮಾಡಿದ್ರೆ ನೀವು ಹೋದ್ರೆ ಹೋಗ್ರಿ ಅಂತೀರಿ. ITBT ಅವರಿಗೆ DK ಶಿವಕುಮಾರ್ ಏನು ಹೇಳಿದ್ರು? ಏಯ್ ನಮ್ಗೆ ಧಮಕಿ ಹಾಕ್ಬೇಡ್ರಿ, ಹೋದ್ರೆ ಹೋಗ್ರಿ ಅಂದರು. ಈಗ ಇಲ್ಲಿ ಸ್ಕೂಟ್ರಲ್ಲಿ ಹೋಗೋರು, ಬೆಂಗಳೂರಲ್ಲಿ ಸ್ಕೂಟ್ರಲ್ಲಿ ಕಾರು ಹೋಗೋರು, ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅವ್ರಿಗೇನು ಹೇಳ್ತೀರಾ ನೀವು ಬೆಂಗಳೂರು ಬಿಟ್ಟು ಹೋಗಿ ಅಂತ ಹೇಳ್ತೀರಾ? ITBT ಕಂಪ್ನಿಗೆ ಮಾತ್ರ ಬಿಟ್ಟು ಹೋಗಿ ಅಂದ್ರಿ. ಈ ಕಾರ್ಗಳಲ್ಲಿ ಸ್ಕೂಟರ್ಗಳಲ್ಲಿ ಓಡಾಡೋರು ಸರ್ಕಾರಕ್ಕೆ ಚೀಮಾರಿ ಆಗ್ತಾವ್ರಲ್ಲ, ದಿನ ಟ್ವೀಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಹಂಗಾರೆ ಅವ್ರನ್ನೂ ಎಲ್ಲ ಬೆಂಗಳೂರು ಬಿಡು ಅಂತ ಯಾವಾಗ ಹೇಳ್ತೀರಾ ನೀವು ಅಂತ ಹೇಳಿದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಅವಮಾನ. ನೀವು ಅವಮಾನ. ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂತೇಳಿ BJPಯವರು ಹೇಳಿದ್ರೆ ನೀವು ಸಹಿಸ್ಬೇಕು. ಅಂದರೆ ಇಡೀ ರಾಜ್ಯದ ಜನ ಮೂಲೆ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಮಾಧ್ಯಮದಲ್ಲಿ, ಎಲ್ಲ ಮಾಧ್ಯಮದಲ್ಲೂ ಎಲ್ಲ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದೇ ಒಂದು ಪೇಜ್ ಮಾಡಿಬಿಟ್ಟು ನಾವೇನು ಹೇಳಿದ್ರು ಅವ್ರಿಗೆ? ನೀವು ಬಂಡತನವನ್ನು ತೋರಿಸ್ತಾ ಇದ್ದೀರಿ ಸರ್ಕಾರಕ್ಕೆ. ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಪಾಪರ್ ಆಗಿದ್ದೀರಿ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಿಬಿಡಿ, ಪಾಪರ್ ಸರ್ಕಾರ ಇದು. ಅದನ್ನ ಬಿಟ್ಬಿಟ್ಟು ನಾವಿವತ್ತು 1000 ಗುಂಡಿ ಮುಚ್ಚಿದ್ರಿ, ನೆನ್ನೆ 2000 ಮುಚ್ಚಿದ್ರಿ, ಮೊನ್ನೆ 3000 ಮುಚ್ಚಿದ್ರಿ. ಬರೀ ಮುಚ್ಚಿರೋದೇ ಹೇಳಿದಿರಲ್ಲ, ತೆರೆದಿರೋದು ಎಲ್ಲಿ ಹೇಳಿ? ಎಷ್ಟು ತೆರೆದಿದೆ ಗುಂಡಿ ಅನ್ನೋದು ಹೇಳಿ ಫಸ್ಟ್. ನೀವು ಮುಚ್ಚಿರೋ ಗುಂಡಿಗಳು ಇವತ್ತು ರಾಜ್ಯದಲ್ಲಿ, ನೀವು ಬೆಂಗಳೂರು ರಸ್ತೆ, ಈ ರಿಂಗ್ ರೋಡ್ ರಸ್ತೆನೇ ತಗೊಂಡ್ರೆ, ರಿಂಗ್ ರೋಡ್ ಎಲ್ಲ ಪೂರ್ತಿ ಹಳ್ಳಿಗಳು ಬಿದ್ದೋಡು, ಪೂರ್ತಿ ಟಾರೆ ಹಾಕ್ಬೇಕು. ಅದಕ್ಕೆ ನೀವು ಪಾಟ್ಹೋಲ್ ಮುಚ್ಕೊಂಡು ಹೋದ್ರೆ ಏನು ಉಪಯೋಗನೇ ಇಲ್ಲ. ಪೂರ್ತಿ ರಿಂಗ್ ರಸ್ತೆ, ಪೂರ್ತಿ ಇಡೀ ಬೆಂಗಳೂರು ಸುತ್ತು ಇರೋವಂಥ ರಿಂಗ್ ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿದೆ. ಪೂರ್ತಿ ರಸ್ತೆಗೆ ಮಾಡಬೇಕು, ಅಲ್ಲಲ್ಲಿ ಪ್ಯಾಚ್ ಮಾಡಿ. ನೀವು ಪ್ಯಾಚ್ ಮಾಡ್ತಾ ಇರೋದೆಲ್ಲನೂ ಕೂಡ ಇವತ್ತು ಪ್ಯಾಚ್ ಮಾಡ್ತೀರಾ, ನಾಳೆ ಎಲ್ಲ ಕಿತ್ತೋದು. ನಿಮ್ಮ ಲೆಕ್ಕದಲ್ಲಿ ಏನು 1000 ಗುಂಡಿ ಮುಚ್ಚಿದ್ರು, ಮಾರನೇ ದಿನಕ್ಕೆ ಅದೇ 1000 ಗುಂಡಿ ಓಪನ್ ಆಗಿದೆ. ಇದೊಂಥರ ಅದೇನು ಹೇಳ್ತಾರಲ್ಲ, ಕಳ್ಳ ಪೊಲೀಸ್ ಆಟ ಇದ್ದಂಗೆ ಇದಲ್ಲ. ಆ ಡೈಲಾಗ್ಗಳು ಹೊಡಿತಾರಲ್ಲ, ಕಳ್ಳ ಪೊಲೀಸ್ ಆಟ, ಹಂಗಾಗಿದೆ ಇದು. ನೀವು ಗುಂಡಿ ಮುಚ್ಚಿದ್ದೀರಿ ಅಂತ ಹೇಳೋದು, ಮಾರನೇ ದಿನ ಅದೇ ಗುಂಡಿ ಓಪನ್ ಆಗಿದೆ. ಇಲ್ಲಿ ನಿಮಗೆ BJP ಸರ್ಕಾರ ಗುಂಡಿ ಮುಚ್ಚಿಬಿಟ್ಟಿದ್ದಾರೆ. ನಾವು ಮುಚ್ಚೋ ಪ್ರಮೇಯನೇ ಬರ್ತಾ ಇಲ್ಲ ಸ್ವಾಮಿ. 2.5 ವರ್ಷ ಆಯಿತು ನೀವು ಬಂದು, ಈ ಪಾಪಿ ಸರ್ಕಾರ ಬಂದು 2.5 ವರ್ಷ ಆಯಿತು. ಏನೋ 3 ತಿಂಗಳ ಹಿಂದೆ ನಮ್ಮ ಸರ್ಕಾರ ಬಂತು, 6 ತಿಂಗಳ ಹಿಂದೆ ನಮ್ಮ ಸರ್ಕಾರ ಬಂತು, BJPಯವ್ರು ಮುಚ್ಚಿಲ್ಲ ಅಂದರೆ ಸರಿ. 2.5 ವರ್ಷ, 2.5 ವರ್ಷ ಆದಮೇಲೂ ಕೂಡ BJP ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಿರಲ್ಲ. ಯಾವುದಾದ್ರೂ ಗುಂಡಿ ಮುಚ್ಚಿದ್ರೆ 2.5 ವರ್ಷ ಇರ್ತತನ್ರಿ. ಗುಂಡಿ ಏನಿದ್ರು ಮುಚ್ಚಿದ್ರೆ ಅದು ಅಮ್ಮಮ್ಮ ಅಂದರೆ ಜಾಸ್ತಿ ಅದರ ಪೀರಿಯಡು 1 ತಿಂಗಳು 2 ತಿಂಗಳು ಇರಲ್ಲ. ಆಮೇಲೆ ಅದನ್ನು ಪೂರ್ತಿ ಆಸ್ಪಾಲ್ಟ್ ಮಾಡಬೇಕು. ಅದು ಗುಂಡಿ ಮುಚ್ಚೋದು ಟೆಂಪರವರಿ ಅಷ್ಟೇ, ಪರ್ಮನೆಂಟ್ಗಲ್ಲ ಗುಂಡಿ ಮುಚ್ಚೋದು. ಇವತ್ತು ಇಡೀ ಸರ್ಕಾರ, ಇಡೀ ಕಾಂಗ್ರೆಸ್ ಸರ್ಕಾರ ಗುಂಡಿಗಳಲ್ಲಿ ಇದೆ. ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಳುಗೋಗ್ಬಿಟ್ಟಿದೆ.
ಇಂಥ ಸರ್ಕಾರ, ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಗುಂಡಿಗಳ ಬಿದ್ದು ಹಾಳಾಗಿರುವಂಥ ರಸ್ತೆಗಳು ಯಾವತ್ತೂ ಯಾವುದೇ ಸರ್ಕಾರದಲ್ಲೂ ಇರಲಿಲ್ಲ. ರಸ್ತೆಯಲ್ಲಿ ಗುಂಡಿಗಳಿದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು, ಬೆಂಗಳೂರು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮರಣದ ಕೂಪಗಳಾಗೋದು. ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ಸಾವು ನೋವಾಗ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲೂ ಕೂಡ ಬಿಜೆಪಿ ವತಿಯಿಂದ ಕಾಮಾಖ್ಯ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ವಿನೂತನ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದೆ. ರಸ್ತೆ ಗುಂಡಿ ಮುಚ್ಚ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಇತಿಮಾರಿ ಆಗ್ತದೆ. ನಿಮ್ಗೆ ಯೋಗ್ಯತೆ ಇಲ್ಲ. ಜನನೇ ಇನ್ಮೇಲೆ ಪಬ್ಲಿಕ್ಕಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ರಾಜ್ಯ ಸರ್ಕಾರ ಪಾಪರ್ ಔಟಿದೆ, ಅವ್ರ ಹತ್ರ ಹಣ ಇಲ್ಲ, ಮಾತು ಹತ್ರ ನಾವು ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ, ನಮ್ಮ ಹತ್ರ ಪಾಪರ್ ಔಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ, ಗುಂಡಿಗಳು, ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ. ನಾವು ಸಹಕಾರ ಮಾಡ್ತೀರಿ, ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ. ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು IT-BT ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತು ಕೂಡ ಅರ್ಥ ಆಯಿತು. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೇ ಬಿದ್ದಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗೆ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದರೂ ಬಿದ್ದಿದೆಯಾ ನೋಡ್ಕೊಂಡು ಫಸ್ಟ್ ನಿಮ್ಮನ್ನು ನೋಡ್ರಿ. ನಿಮ್ಮನ್ನ ಜನ ಆಯ್ಕೆ ಮಾಡಿರೋವಂಥದ್ದು ನೀವೇನು ಮಾಡ್ತಾ ಇದ್ದೀರಾ? ಮೋದಿಯವರು ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನೆಲ್ಲ ಹೇಳೋಕ್ಕೆ ನೀವು ಅಧಿಕಾರದಲ್ಲಿರುವಂಥ